ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಭಾರತದಲ್ಲಿ ಸಾವಿತ್ರಿಬಾಯಿ ಫುಲೆಯನ್ನ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಹೇಳಿ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಆನಂದಿಬಾಯಿ ಜೋಶಿಯನ್ನ ಭಾರತದ ಮೊದಲ ಮಹಿಳಾ ವೈದ್ಯೆ ಅಂತ ಹೇಳಿ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಇವತ್ತು ನಾನು ನಿಮ್ಮೊಂದಿಗೆ ಭಾರತದ ಮೊದಲ ಮಹಿಳಾ ವಕೀಲೆಯಾಗಿರುವಂತಹ ಕಾರ್ನೆಲಿಯಾ ಸ್ವರಾಜ್ಜಿ ಅವರ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕಾರ್ನೆಲಿಯಾ ಸ್ವರಾಜ್ಜಿ ಅವರು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನವೆಂಬರ್ 15ನೇ ತಾರೀಕು 1866ರಲ್ಲಿ ಜನಿಸ್ತಾರೆ. ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಕಾನೂನಿನ ಪದವಿಯನ್ನು ಪಡ್ಕೊಂಡಿರುವಂತಹ ಭಾರತದ ಮೊದಲ ಮಹಿಳಾ ವಕೀಲೆ ಅಂತಲೂ ಕೂಡ ಅವರು ಅನ್ನಿಸ್ಕೊಳ್ತಾರೆ. ಅದರ ಜೊತೆಯಲ್ಲಿ ಇವರ ಒಂದು ಶಿಕ್ಷಣದ ಮೇಲೆ ಅಥವಾ ಇವರ ಒಂದು ಇಡೀ ಜೀವನದಲ್ಲಿ ಇವರ ತಂದೆ ತಾಯಿಯ ಪ್ರಭಾವ ಅನ್ನುವಂಥದ್ದು ಬಹಳ ಮುಖ್ಯವಾಗಿತ್ತು ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ. ಇವರು ಆರಂಭಿಕ ಶಿಕ್ಷಣವನ್ನು ಮನೆಯಲ್ಲಿ ಕೆಲ ಕಾಲ ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಮಿಷನರಿ ಶಾಲೆಗಳಲ್ಲಿ ಕೂಡ ಒಂದಷ್ಟು ದಿವಸಗಳ ಕಾಲ ಪಡ್ಕೊಳ್ಳುತ್ತಾರೆ. ಇದಾದ ನಂತರದಲ್ಲಿ ಲಂಡನ್ನಿನಲ್ಲಿ ಅವರಿಗೆ ಒಂದು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಅಥವಾ ಲಂಡನ್ನಿನಲ್ಲಿ ಓದಲಿಕ್ಕೆ ಅವರಿಗೆ ಒಂದಷ್ಟು ಸ್ಕಾಲರ್ಶಿಪ್ಗಳು ಕೂಡ ಸಿಗುತ್ತೆ. ಆದರೆ ಅದೆಲ್ಲವನ್ನು ಕೂಡ ಇವರು ತಿರಸ್ಕರಿಸ್ತಾರೆ. ಅದಾದ ನಂತರದಲ್ಲಿ ಗುಜರಾತ್ನಲ್ಲಿ ಒಂದು ಪುರುಷರ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಕೂಡ ಅವರು ಕೆಲ ಕಾಲ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. 1888ನೇ ಇಸ್ವಿಯಲ್ಲಿ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ಗೆ ಒಂದು ಪತ್ರವನ್ನು ಬರೀತಾರೆ. ಯಾಕೆ ಪತ್ರವನ್ನು ಬರೀತಾರೆ ಅಂತ ಹೇಳಿದರೆ, ನನಗೆ ಲಂಡನ್ನಿನಲ್ಲಿ ಒಂದು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸಹಾಯದ ಅಗತ್ಯ ಇದೆ, ಅಂದರೆ ಹಣಕಾಸಿನ ಸಹಾಯದ ಅಗತ್ಯ ಇದೆ ಅಂತ ಹೇಳಿ ಅವರು ಆ ಒಂದು ಪತ್ರವನ್ನು ಬರೀತಾರೆ. ಅದಾದ ನಂತರದಲ್ಲಿ 1889ನೇ ಇಸ್ವಿನಲ್ಲಿ ಅವರು ತಮ್ಮ ಒಂದು ಕಾನೂನು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಇಂಗ್ಲೆಂಡ್ಗೆ ತೆರಳುತ್ತಾರೆ. 1894ನೇ ಇಸ್ವಿಯಲ್ಲಿ ಇಂಗ್ಲೆಂಡಿನಿಂದ ಒಂದು ಕಾನೂನಿನ ಪದವಿಯನ್ನು ಪಡ್ಕೊಂಡು ಭಾರತಕ್ಕೆ ವಾಪಸ್ ಬಂದವರು ನಂತರದಲ್ಲಿ ತಮ್ಮ ಒಂದು ಕಾನೂನಿನ ವೃತ್ತಿಯನ್ನು ಇಲ್ಲಿ ಭಾರತದಲ್ಲಿ ಪ್ರಾರಂಭ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಇದಾದ ನಂತರದಲ್ಲಿ 1897ರಲ್ಲಿ ಬಾಂಬೆ ವಿಶ್ವವಿದ್ಯಾಲಯದಿಂದ LLBಯ ಪರೀಕ್ಷೆ ಮತ್ತು 1899ರಲ್ಲಿ ಅಲಹಾಬಾದ್ ಹೈಕೋರ್ಟಿನಿಂದ ಮೇಲ್ವಿಚಾರಕರ ಪರೀಕ್ಷೆಯನ್ನು ಕೂಡ ಅವರು ತೆಗೆದುಕೊಂಡು ಅದನ್ನು ಕೂಡ ಉತ್ತಮ ಶ್ರೇಣಿಯಲ್ಲಿ ಪಾಸ್ ಮಾಡಿಕೊಳ್ತಾರೆ. ಅದಾದ ನಂತರ 1923ನೇ ಇಸ್ವಿಯವರೆಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರನ್ನು ಕಾನೂನಿನಲ್ಲಿ, ಅಂದರೆ ಕಾನೂನಿನ ಒಂದು ವೃತ್ತಿಯಲ್ಲಿ ವಕೀಲಿ ವೃತ್ತಿಯಾಗಿ ಅವರು ಪಡೆದುಕೊಳ್ಳಲಿಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶಗಳು ಇರಲಿಲ್ಲ. ಅಂದರೆ ಇವರನ್ನು ವಕೀಲರು ಅಂತ ಹೇಳಿ ಭಾರತದಲ್ಲಿ ಯಾರೂ ಕೂಡ ಪರಿಗಣಿಸ್ತಾ ಇರಲಿಲ್ಲ. 1904ನೇ ಇಸ್ವಿನಲ್ಲಿ ಬಂಗಾಳದಲ್ಲಿ ವಾರ್ಡ್ಗಳಲ್ಲಿರುವಂತಹ ನ್ಯಾಯಾಲಯಕ್ಕೆ ಅವರು ಮಹಿಳಾ ಸಹಾಯಕಿಯಾಗಿ ಕೂಡ ಒಂದಷ್ಟು ಕಾಲ ಕೆಲಸವನ್ನು ಮಾಡ್ತಾರೆ. 1907ರ ಸಮಯದಲ್ಲಿ ಬಿಹಾರ, ಒರಿಸ್ಸಾ ಮತ್ತು ಅಸ್ಸಾಂನ ಪ್ರಾಂತ್ಯಗಳಲ್ಲಿ ಸುಮಾರು 20 ವರ್ಷಗಳ ಕಾಲ ನ್ಯಾಯಾಲಯಗಳಲ್ಲಿ ಇವರು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಸುಮಾರು 600 ಜನ ಮಹಿಳೆಯರಿಗೆ, ಅನಾಥರಿಗೆ, ಹೀಗೆ ಸಾಕಷ್ಟು ಜನರಿಗೆ ಇವರು ನ್ಯಾಯವನ್ನು ದೊರಕಿಸಿಕೊಡೋದ್ರಲ್ಲಿ ಸಫಲರಾಗ್ತಾರೆ. ಅದಾದ ನಂತರದಲ್ಲಿ 1924ನೇ ಇಸ್ವಿಯಲ್ಲಿ ಮಹಿಳೆಯರಿಗೆ ಒಂದು ಕಾನೂನಿನಲ್ಲಿ ಒಂದು ಕೆಲಸವನ್ನು ಮಾಡಲಿಕ್ಕೆ, ಅಂದರೆ ವಕೀಲರಾಗಿ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಎಲ್ಲ ರೀತಿಯಾಗಿ ಒಂದು ಅವಕಾಶಗಳು ದೊರೀತಾ ಹೋಗುತ್ತೆ. ಅದಾದ ನಂತರ ಇಲ್ಲಿ ಕಾರ್ನೆಲಿಯಾ ಸ್ವರಾಜ್ಜಿಯವರು ಕೂಡ ವಕೀಲರಾಗಿ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. 1929ನೇ ಇಸ್ವಿಯಲ್ಲಿ ಅವರು ಈ ಒಂದು ವೃತ್ತಿಯಿಂದ ಹೊರಗಡೆ ಬರ್ತಾರೆ. ಅಂದರೆ ಈ ಒಂದು ವೃತ್ತಿಯನ್ನು ಅವರಿಗೆ ನಿವೃತ್ತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. ನಿವೃತ್ತಿಯನ್ನು ಪಡ್ಕೊಳ್ಳುವ ತನಕವೂ ಕೂಡ ಕಲ್ಕತ್ತಾದ ಕೋರ್ಟ್ಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ.
ತಮ್ಮ ನಿವೃತ್ತಿಯ ನಂತರ ಅವರು ಲಂಡನ್ನಿಗೆ ಹೋಗಿ ಲಂಡನ್ನಿನಲ್ಲಿ ತಮ್ಮ ಉಳಿದ ಜೀವನವನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. 1954ನೇ ಇಸ್ವಿಯ ಜುಲೈ 6ನೇ ತಾರೀಕು ಅವರು ಲಂಡನ್ನಿನಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಇದಿಷ್ಟು ಭಾರತದ ಮೊದಲ ಮಹಿಳಾ ವಕೀಲೆ ಆಗಿರುವಂತಹ ಕಾರ್ನೆಲಿಯಾ ಸ್ವರಾಜ್ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.